Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಅಪಹರಣ ಒತ್ತೆಯ ಆರೋಪ ಅನ್ವಯವಾಗೋದಿಲ್ಲ. ರೇವಣ್ಣ ಅವರ ಮೇಲೆ ಕೇಳಿಬಂದಿರುವಂತಹ ಆರೋಪಗಳಿಗೆ ಸಂಬಂಧಪಟ್ಟಂತೆ ರೇವಣ್ಣ ಪರ ವಕೀಲ ಸಿವಿ ನಾಗೇಶ್ ಅವರಿಂದ ವಾದ ಮಂಡನೆ. ರೇವಣ್ಣರನ್ನ ಜಾಮೀನಿನ ಮೇಲೆ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಅವರು ಫೈನಲ್ ಆಗಿ ವಾದವನ್ನ ಮಂಡಿಸ್ತಾ ಇದ್ದಾರೆ. ಅಪಹರಣ ಒತ್ತೆಯ ಆರೋಪ ಅನ್ವಯವಾಗುವುದಿಲ್ಲ. ಏನ್ ಸೆಕ್ಷನ್ ಹಾಕಿದ್ದಾರೋ ಆ ಸೆಕ್ಷನ್ನ ಅವಶ್ಯಕತೆಯೂ ಕೂಡ ಇಲ್ಲಿ ಇರಲಿಲ್ಲ. ರೇವಣ್ಣ ಹೇಳಿದ್ದಾರೆ ಕರ್ಕೊಂಡ್ ಬಾ ಅಂತ ಹೇಳಿ, ಹಾಗಾಗಿ ಕರ್ಕೊಂಡು ಹೋದ್ರು ಅಂದ ಮಾತ್ರಕ್ಕೆ ಅವರು ಕಿಡ್ನಾಪ್ ಮಾಡಿಸಿದ್ದಾರೆ ಅಂತ ಆಗೋದಿಲ್ಲ. ಅವರು ಉದಾಹರಣೆಯನ್ನ ಕೂಡ ಕೊಡ್ತಾರೆ. ಯಾರೋ ಒಬ್ಬರನ್ನ ಸಿಎಂ ಅವರು ಕರ್ಕೊಂಡ್ ಬಾ ಅಂತ ಹೇಳ್ತಾರೆ, ಅವರನ್ನ ನೀವು ಕರ್ಕೊಂಡು ಹೋದ ತಕ್ಷಣ ಅವ್ರ ನಾಪತ್ತೆ ಆದ್ರೆ ಸಿಎಂ ಅವರನ್ನ ನೀವು ಅರೆಸ್ಟ್ ಮಾಡಿಸ್ತೀರಾ ಅಂತ ಹೇಳಿ ಸಿವಿ ನಾಗೇಶ್ ಅವರು ಇಲ್ಲಿ ಉದಾಹರಣೆಯ ಸಮೇತವಾಗಿ ತಮ್ಮ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರು ಕರೆತನ್ನಿ ಅಂತ ಹೇಳಿದ ಮಾತ್ರಕ್ಕೆ ರೇವಣ್ಣನವರೇ ಕಿಡ್ನಾಪ್ ಮಾಡಿಸಿದ್ರು ಅಂತ ಅದು ಹೇಗೆ ಹೇಳ್ತೀರಿ ಅಂತ ಹೇಳಿ ಇಲ್ಲಿ ಒಂದಷ್ಟು ಅಂಶಗಳನ್ನ ಉಲ್ಲೇಖ ಮಾಡಿ ತುಂಬಾ ಸ್ಟ್ರಾಂಗ್ ಆಗಿ ಎಚ್.ಡಿ. ರೇವಣ್ಣ ಅವರ ಪರವಾಗಿ ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿ-ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿ-ಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಸಿವಿ ನಾಗೇಶ್ ಅವರು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ನ್ಯಾಯಾಧೀಶರ ಮುಂದೆ ತಮ್ಮ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಎಲ್ಲಾ ವಿಚಾರಗಳನ್ನ ಗಮನಿಸಿದಾಗ ಎಚ್.ಡಿ. ರೇವಣ್ಣ ಅವರ ಮೇಲೆ ಕೇಳಿಬಂದಿರುವಂತಹ ಆರೋಪಗಳು ತೀರಾ ಗಂಭೀರವೂ ಅಲ್ಲ, ಜೊತೆಗೆ ಅವರಿಗೆ ಜಾಮೀನು ಕೊಡದೇ ಇರುವಂತಹ ಆರೋಪಗಳು ಕೂಡ ಅಲ್ಲ, ಜಾಮೀನು ಸಿಗುವಂತಹ ಆರೋಪಗಳು. ಹಾಗಾಗಿ ಅವರಿಗೆ ಜಾಮೀನನ್ನ ಕೊಡಬೇಕು ಅಂತ ಹೇಳಿ ಇಲ್ಲಿ ಸಿವಿ ನಾಗೇಶ್ ಅವರು ವಾದವನ್ನ ಮಂಡಿಸ್ತಾ ಇದ್ದಾರೆ. ಅಷ್ಟು ಮಾತ್ರವಲ್ಲ, ಇದರ ಹಿಂದೆ ರಾಜಕೀಯ ದುರುದ್ದೇಶವೂ ಕೂಡ ಇದೆ ಅಂತ ಹೇಳಿದ್ದಾರೆ. ಎಚ್.ಡಿ. ರೇವಣ್ಣ ಅವರ ವಿರುದ್ಧ ಹೊಳೆ ನರಸೀಪುರದಲ್ಲಿ ದಾಖಲಾದಂತಹ ಪ್ರಕರಣದಿಂದ ಹಿಡಿದು ಎಸ್ಐಟಿ ಅಧಿಕಾರಿ ಅವರಿಗೆ ನೋಟಿಸ್ ಕೊಟ್ಟ ಆ ದಿನದವರೆಗೂ ಕೂಡ ಏನೆಲ್ಲ ಆಯಿತು ಅನ್ನೋದನ್ನ ಎಳೆಯಾಗಿ ತಮ್ಮ ವಾದ ಮಂಡನೆಯ ಸಂದರ್ಭದಲ್ಲಿ ಸಿವಿ ನಾಗೇಶ್ ಅವರು ಪ್ರಸ್ತಾಪಿಸ್ತಾ ಇದ್ದಾರೆ. ರೇವಣ್ಣ ಮೇಲೆ ಬಲ ಪ್ರಯೋಗದ ಆರೋಪವಿಲ್ಲ, ಬಲವಂತವಾಗಿ ಅವರು ಯಾರನ್ನೂ ಕೂಡ ಕರೆಸ್ಕೊಂಡಿಲ್ಲ ಅಥವಾ ಬಲವಂತವಾಗಿ ಅಪಹರಣವನ್ನು ಕೂಡ ಮಾಡಿಲ್ಲ, ಮೋಸ ಮಾಡಿ ಅವರನ್ನ ಕರೆಸ್ಕೊಂಡಿಲ್ಲ. ಆ ಆರೋಪವೂ ಕೂಡ ಎಚ್.ಡಿ. ರೇವಣ್ಣ ಅವರ ಮೇಲಿಲ್ಲ. ಆದ್ರೂ ಕೂಡ ಈ ಪ್ರಕರಣದಲ್ಲಿ ರೇವಣ್ಣನವರು A1 ಆರೋಪಿಯಾಗಿದ್ದಾರೆ. ಅಪಹರಣದ ಯಾವುದೇ ಅಂಶಗಳು ಕೂಡ ಇಲ್ಲಿ ಅನ್ವಯ ಆಗೋದಿಲ್ಲ. ಸೆಕ್ಷನ್ಗಳು ಕೂಡ ಏನ್ ಹಾಕಿದ್ದಾರೆ ಅದನ್ನ ಹಾಕುವಂತಹ ಅನಿವಾರ್ಯತೆ ಇರಲಿಲ್ಲ ಅಂತ ಹೇಳಿ ಸಿವಿ ನಾಗೇಶ್ ಅವರು ಇಲ್ಲಿ ಪ್ರಸ್ತಾಪವನ್ನ ಮಾಡಿದ್ದಾರೆ. ಹಾಗೆಯೇ ಯಾವುದೇ ಡಿಮಾಂಡ್ ಇಲ್ಲ, ಯಾವುದೇ ಬೇಡಿಕೆ ಕೂಡ ಇರಲಿಲ್ಲ, ಎಲ್ಲವೂ ಕೂಡ ಜಾಮೀನನ್ನ ಕೊಡಬಹುದಾದಂತಹ ಆರೋಪಗಳು. ಇಲ್ಲಿ ಪೊಲೀಸರ ವಿಚಾರದಲ್ಲೂ ಕೂಡ 161 ಹೇಳಿಕೆ ದಾಖಲು ಮಾಡಿಕೊಳ್ಳೋಕೆ ಸಂಬಂಧಪಟ್ಟಂತೆ ಇರುವಂತಹ ಸ್ವಾತಂತ್ರ್ಯವನ್ನ ಕೂಡ ಅವರು ಉಲ್ಲೇಖ ಮಾಡಿದ್ದಾರೆ. ಆ ಒಂದು ಸೆಕ್ಷನ್ ಅಡಿಯಲ್ಲಿ ಅವರು ಏನ್ ಬೇಕಾದ್ರೂ ಬರ್ಕೊಳ್ಬಹುದು, ಹೇಳಬಹುದು, ಅದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯವನ್ನ ಕೂಡ ಸೃಷ್ಟಿ ಮಾಡಬಹುದು. ಅಂದ ಮಾತ್ರಕ್ಕೆ ನಮ್ಮ ಕಕ್ಷಿದಾರರು ಆರೋಪಿತನಾಗೋದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಒಂದಷ್ಟು ವಿಚಾರಗಳನ್ನ ಪ್ರಮುಖವಾಗಿ ಗಣನೆಯಲ್ಲಿ ಇಟ್ಕೊಂಡು ಅವರಿಗೆ ಜಾಮೀನನ್ನ ಮಂಜೂರು ಮಾಡಬೇಕು ಅಂತ ಹೇಳಿ ನ್ಯಾಯಾಧೀಶರ ಮುಂದೆ ವಾದವನ್ನ ಇಲ್ಲಿ ಮಂಡನೆ ಮಾಡ್ತಿದ್ದಾರೆ ಸಿವಿ ನಾಗೇಶ್ ಅವರು. ಇನ್ನೂ ಕೂಡ ವಾದ ಪ್ರತಿವಾದ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಆಗ್ತಾ ಇದೆ. ಆ ಮೂಲಕ ಎಚ್.ಡಿ. ರೇವಣ್ಣ ಅವರಿಗೆ ಜೈಲ ಬೇಲ ಅನ್ನೋ ಪ್ರಶ್ನೆಗೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಉತ್ತರ ಕೂಡ ಸಿಗ್ತಾ ಹೋಗುತ್ತೆ. ಚುನಾವಣೆಯ ಸಂದರ್ಭದಲ್ಲಿ ಆಗಿರುವಂತಹ ಪ್ರಕರಣ ಇದು ಅಥವಾ FIR, ಅವರೊಬ್ಬರು ರಾಜಕಾರಣಿ, ರಾಜಕೀಯ ಷಡ್ಯಂತ್ರ ಇದೆ, ಅವರನ್ನ ಮುಗಿಸ್ಬೇಕು ಅಥವಾ ಅವರ ಮೇಲೆ ಈ ರೀತಿಯ ಆರೋಪಗಳು ಬರಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಅಥವಾ ಅವರನ್ನ ಕೆಟ್ಟದಾಗಿ ಬಿಂಬಿಸೋದಕ್ಕೋಸ್ಕರನೇ ಈ ರೀತಿಯ ಒಂದಷ್ಟು ಆರೋಪಗಳನ್ನ ಮಾಡಲಾಗಿದೆ ಅನ್ನೋ ಅಂಶಗಳನ್ನ ಇಲ್ಲಿ ನ್ಯಾಯಾಧೀಶರ ಮುಂದೆ ವಾದವನ್ನ ಮಂಡನೆ ಮಾಡ್ತಿದ್ದಾರೆ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.